ಒಂದು ಕಡೆ ನೂತನ ಸಚಿವರಿಗೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತ ಗೊಂದಲ ಇದ್ರೆ, ಅಸಮಾಧಾನ ಇದ್ರೆ, ಮತ್ತೊಂದು ಕಡೆ ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಬೇಕು ಅನ್ನುವಂಥ ಒತ್ತಾಯ ಕೂಡ ಜಾಸ್ತಿ ಕೇಳಿಬರ್ತಾ ಇದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, 224 ಶಾಸಕರ ಪೈಕಿ ನಾನೇ ಸೀನಿಯರ್ ಅಂತ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಟಿ.ಬಿ. ಜಯಚಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನಕ್ಕೆ ಒತ್ತಾಯ ಕೇಳಿಬರ್ತಾ ಇದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, 224 ಶಾಸಕರ ಪೈಕಿ ನಾನೇ ಸೀನಿಯರ್ ಅಂತ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಟಿ.ಬಿ. ಜಯಚಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 10 ಬಾರಿ ಸ್ಪರ್ಧಿಸಿ 7 ಬಾರಿ ಗೆದ್ದು 3 ಬಾರಿ ಸೋತಿದ್ದೀನಿ. ಈ ಹಿಂದೆ ಹಲವು ಬಾರಿ ಸಚಿವನಾಗಿದ್ದೇನೆ. ಈಗ ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗುವಂತ ಭರವಸೆ ಇದೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಟಿ.ಬಿ. ಜಯಚಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಶಾಸಕ ಟಿ.ಬಿ. ಜಯಚಂದ್ರ ಅವರನ್ನು ಮಾತನಾಡಿಸಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಈಗ ಇರುವಂತಹ 224 ಶಾಸಕರ ಪೈಕಿ ಅತಿ ಸೀನಿಯರ್ ಶಿರಾ ಕ್ಷೇತ್ರದ ಶಾಸಕರಾದಂತಹ ಮಾಜಿ ಸಚಿವರಾದಂತಹ ಟಿ.ಬಿ. ಜಯಚಂದ್ರ ಅವರು ನನ್ನ ಜೊತೆ ಇದ್ದಾರೆ. ನಾನು ಹೇಳಿದ್ದು ಕರೆಕ್ಟ್ ಅನಿಸುತ್ತೆ? ಕರೆಕ್ಟ್, ಅದು ನೀವೇ ಸೀನಿಯರ್ ಈಗಿರೋ 224 ಶಾಸಕರ ಪೈಕಿ ಅಂತ? ಹೌದು, ನಾನು 1978ನೇ ಇಸ್ವಿನಲ್ಲಿ ಶಾಸಕನಾಗಿ ಬಂದವನು. ಇಡೀ ವಿಧಾನಸಭೆ ಕರ್ನಾಟಕದಲ್ಲಿ ಅತ್ಯಂತ ಹಿರಿಯ ಶಾಸಕನಾಗಿದ್ದೇನೆ. 10 ಬಾರಿ ಜನರಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿ 7 ಬಾರಿ ಗೆದ್ದು 3 ಬಾರಿ ಸೋತಿದ್ದೇನೆ. ನಾನು ಸತತವಾಗಿ ರಾಜಕಾರಣದಲ್ಲಿ ಇದ್ದೇನೆ. ಅಧಿಕಾರ ಇರಲಿ ಇಲ್ಲದೇ ಇದ್ದರೂ ಕೂಡ ಕ್ಷೇತ್ರ ಮತ್ತು ನನ್ನ ಗುರಿಯನ್ನು ಸಾಧನೆ ಮಾಡೋದ್ರಲ್ಲಿ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನ ಮಾಡಿ ಬಂದಿದ್ದೇನೆ. 2023ರಲ್ಲಿ ಟಿ.ಬಿ. ಜಯಚಂದ್ರ ಅವರ ಹೆಸರಿತ್ತು. ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಸಿಗಲಿಲ್ಲ. ಈ ಬಾರಿ ಆದರೂ ಸಿಗುತ್ತೆ ಅನ್ನುವಂಥ ಒಂದು ಭರವಸೆ ಇದೆಯಾ ಸರ್ ತಮಗೆ? ನೋಡೋಣ, ಅದೆಲ್ಲ ಮುಖ್ಯಮಂತ್ರಿಗಳು, ವರಿಷ್ಠರು ಅವರೆಲ್ಲ ಕೂತು ತೀರ್ಮಾನ ಮಾಡಬೇಕಾಗ್ತದೆ. ಬಹುಶಃ ಇದು ನಾನು ಯಾವತ್ತೂ ಕೂಡ ಯಾವುದೇ ಪದವಿಗಾಗಲಿ ಇನ್ನೊಂದಕ್ಕಾಗಿ ನಾನು ಅರ್ಜಿ ಹಾಕಿದವನಲ್ಲ, ಕೇಳಿದವನಲ್ಲ. ಆ ಸಂದರ್ಭಕ್ಕೆ ಅವರು ನನ್ನನ್ನು ಸೇವೆಯನ್ನು ಬೆಳೆಸ್ಕೊಳ್ಳೋವಂಥ ಕೆಲಸವನ್ನು ನಾನಾ ರೀತಿಯಲ್ಲಿ ಮಾಡೋವಂಥ ಕೆಲಸವನ್ನು ಪಕ್ಷ ಮಾಡಿದೆ. ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ನೋಡಬೇಕು. ಸರ್, ಮೊನ್ನೆ ಮೊದಲ ಪಟ್ಟಿಯಲ್ಲಿ 13 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಿಮಗಿಂತಲೂ ಕಿರಿಯರೇ. ನೀವು ಸೀನಿಯರ್ ಆಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರಿಗೂ ಕೂಡ ಆತ್ಮೀಯರು. ಭಾಳಷ್ಟು ಬಾರಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದೀರಾ. ಈ ಬಾರಿ ಯಾಕೆ ಮತ್ತೆ ಹಿಂದಕ್ಕೆ ಹೋಗ್ತಾ ಇರೋದು ಅಂತ? ಅದು ಯಾಕೆ ಅಂತೇಳಿ ಅದಕ್ಕೆ ಕಾರಣ ಹುಡ್ಕೋಕ್ಕಾಗೋದಿಲ್ಲ. ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ಇನ್ನೂ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಆಗಿಲ್ಲ. ಮುಂದೆ ನೋಡೋಣ. ಎಸ್.ಎಂ. ಕೃಷ್ಣ ಅವರು ಒಂದು ಕಾಲದಲ್ಲಿ ಶಿರಾಗೆ ಬಂದು ಒಂದು ಭಾಷಣವನ್ನು ಮಾಡಿದ್ರು. ಶಿರಾವನ್ನು ಒಂದು ರೀತಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ರಾಜ್ಯದಲ್ಲಿ ಟಿ.ಬಿ. ಜಯಚಂದ್ರ ಅವರು ಅಂತ ಹೇಳ್ಬಿಟ್ಟು. ನಿನ್ನೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದು ಪೋಸ್ಟ್ ಆಗಿತ್ತು. ಈಗ ಆಗ್ತಿರುವಂಥ ಬೆಳವಣಿಗೆಗಳಿಗೂ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ? ನೋಡಿ, ಯಾವಾಗಲೂ ಕೂಡ ರಾಜಕೀಯವಾದಂಥ ಶಕ್ತಿ, ಇಚ್ಛಾಶಕ್ತಿ ಇದ್ದಾಗಲೇ ಪ್ರಾದೇಶಿಕವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತದೆ. ನಿಮಗೆ ಈ ಬಾರಿ ಸಚಿವ ಸ್ಥಾನ ಸಿಗದೆ ಇನ್ನೂ ಸಿಕ್ಕಿಲ್ಲ, ಮುಂದೆ ಸಿಗುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸಲ್ಲಿ ಇದ್ದೀರಾ? ಏನು ಸದ್ಯಕ್ಕೆ ಸೀನಿಯರ್ ಇದ್ದರೂ ಕೂಡ ಯಾಕೆ ಈಗ ಆಗ್ತಿರೋದಂಥ ಅಸಮಾಧಾನ ಏನಿಲ್ವ ನಿಮಗೆ? ನಾನು ಅಸಮಾಧಾನ ಏನಿಲ್ಲ. ಯಾಕಂದ್ರೆ ನಾನು ಯಾವಾಗಲೂ ಕೂಡ ನನ್ನ ಕ್ರಿಯಾಶೀಲತೆ ಏನಪ್ಪ ಅಂದರೆ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಒಬ್ಬ ಶಾಸಕನಾಗಿ, ಒಬ್ಬ ವಿಶೇಷ ಪ್ರತಿನಿಧಿಯಾಗಿ ದೆಹಲಿ ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಕೆಲಸ ಮಾಡ್ತಿದ್ದೇನೆ. ಮುಂದೆ ಬದಲಾವಣೆಯಂಥ ಸನ್ನಿವೇಶದಲ್ಲಿ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದನ್ನು ನೋಡೋಣ. ಎಸ್ ಸರ್, ಓಕೆ. ಭಾಳಷ್ಟು ಜನ ಖಾತೆ ಸಚಿವರಾಗಿರುವಂಥವ್ರಿಗೆ ನಮಗೆ ಇಂಥದ್ದೇ ಖಾತೆ ಬೇಕು ಅಂತ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. 2 ದಿನದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆರಂಭ ಆಗಿದೆ, ದೊಡ್ಡ ಮಟ್ಟದ ಸುದ್ದಿಗಳಾಗ್ತಾ ಇದೆ. ಅದೆಲ್ಲದೂ ಕೂಡ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗೆ ಮಧ್ಯದಲ್ಲಿರ್ತಕ್ಕಂಥ ವಿಚಾರ ಅಷ್ಟೇ. ಬಹುಶಃ ಅದನ್ನು ಏನೇ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ. ಇಂಥ ಡಿಫ್ರೆನ್ಸಸ್ ಏನೇ ಇದ್ದರೂ ಕೂಡ ಅದನ್ನು ಸಾರ್ಟ್ಔಟ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಶಾಸಕರಾದಂತಹ ಹಾಗೂ ಮಾಜಿ ಸಚಿವರಾದಂತಹ ಟಿ.ಬಿ. ಜಯಚಂದ್ರ ಅವರ ಒಂದು ಮಾತು. ಕ್ಯಾಮ್ರಾಮನ್ ಶಿವ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.